ನಮ್ಮ ಮನೆ ದೇವರು ಆಂಜನೇಯ. ಈಸಿದ್ರೆ ಒದೇನೆ. ಖಂಡಿತ ಒಂದಲ್ಲ ಒಂದು ಈ ತರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ಳಿ, ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದ ಇನ್ ಯಾವುದೇ ಭಾಗ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯ ಆಡಳಿತ ಮೇಲೇನೆ ಇರುತ್ತೆ, ಆ ಸುತ್ತೂನೇ ಇರುತ್ತೆ. ಸೊ ಆದ್ರಿಂದ ನಾವಿಲ್ಲಿ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿಲ್ಲಿ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬಾ ಕಮ್ಮಿದೆ. ನೀವೆಲ್ಲ ಆಕ್ಚುಲಿ ಪ್ರೀತಿನ ನಮ್ಮನ್ನ ಬಾಸ್ ಅಂತೀರಾ, ನಾವ್ರನ್ನ ಬೈ ಅಂತ ಹೇಳ್ತೀವಿ. ಅದು ನಮ್ಮ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಇದೇನ್ ಕೇಳ್ರಿ, ಏನಕ್ಕೆ ಅಂತಂದ್ರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ. ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಆಕ್ಚುಲಿ ಒಳಗಡೆ ಬರ್ತಾ ಬೇಡಪ್ಪ ನೀವು ಅಲ್ಲೇ ಇರಿ, ನಾವೆಲ್ಲೇ ಇರ್ತೀವಿ, ಬೇಡ ಯಾಕೆಂದ್ರೆ ಆಗಲ್ವಲ್ಲ. ಯಾಕಂದ್ರೆ ನಮ್ದು ಏಕ್ಮಾರ್ ದೋತುಗಳು ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು. ಯಾರು ಸಿಗ್ತೀರಿ, ಓಕೆ ಈ ಡವ್ ಆಡಕ್ ನಮಗ್ ಬರಲ್ಲ. ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀನಿ, ಕಷ್ಟ ಆದ್ರಪ್ಪ ಅಲ್ಲೇ ಇಟ್ಬಿಡಪ್ಪ ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ ಹೇಳ್ತೀನಿ. ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿನ ತೋರಿಸ್ತೀನಿ ಅಂತಂದ್ರೆ, ಇವತ್ತವರೆಗೂ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು. ಇದು ಹೇಳ್ಬೇಕು ನಾನು ಆಕ್ಚುಲಿ ಇವತ್ತು ಪಬ್ಲಿಕ್ ಅಲ್ಲಿ ಹೇಳ್ಬೇಕಿದ್ದೀನ. ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿ ಆದವ್ರದ್ದು ಏನಾದ್ರು ಒಂದು ಫಂಕ್ಷನ್ಗೆ. ಒಂದ್ಸಲಿ ರಾಮನಗರದಲ್ಲಿ ಯಾವ್ದೋ ಒಂದು ಆಂಜನೇಯ ದೇವಸ್ಥಾನ ಓಪನಿಂಗ್, ಎಡಪಾಲಿ ಮಾಡೋಣ, ಓಕೆ ಬೈ. ಇಲ್ಲೇನೋ ಫಂಕ್ಷನ್ ರೆಡಿ ಆಗೋಣ, ಓಕೆ ಬೈ. ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ, ಬೈ ಏನಾಗ ಬೇಕಾ ನಾವೇನಾರು ಬರೋಣ ಹಳ್ಳಿ ಸೇವೆಗೆ ಅಂದ್ರೆ, ಏನೂ ಬರಬೇಡ ಅಂದ್ರು. ಅವತ್ತೇ ಗೊತ್ತಾಗೋಯ್ತು, ಯಾಕಂದ್ರೆ ಅವ್ರು ಅದಕ್ಕೆಲ್ಲ ನಮ್ಮ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ. ಯಾಕಂದ್ರೆ ನಾವು ತುಂಬಾ ಜನ ಕ್ಯಾಂಪೇನ್ಗಳು ಮಾಡಿದೀವಿ. ಅವ್ರು ಗೆದ್ದ ಮೇಲೋ ಅಥವಾ ಸೋತ್ ಮೇಲೋ ಆಮೇಲೆ ನಮ್ಗೆ ಕೂಡ ತಿರುಗಿ ನೋಡದೆ ಇರೋರು. ಅವ್ರು ಒಂದೇ ಒಂದಿನ ನಾನು ಯಾವ್ದೇ ಕ್ಯಾಂಪೇನಿಂಗ್ ಮಾಡಿಲ್ಲ, ಅವ್ರು ಯಾವ್ದೇ ಒಂದು ರಾಜಕೀಯ ಕೆಲ್ಸಕ್ಕೆ ನಾನು ಹೋಗ್ಲಿಲ್ಲ. ಆದ್ರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟಕ್ಸ್ದೇ ಇದ್ದಾಗ, ಅದು ಆಪರೇಷನ್ಗಳಾಗ್ಬೋದು, ಎಜುಕೇಶನ್ ಆಗ್ಬೋದು. ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳ್ಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ, ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಯಾಕಂದ್ರೆ ನನ್ನ ಕೈಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದಾಗ, ಬೈ ಹುಡುಗ ತುಂಬಾ ಚೆನ್ನಾಗಿ ಓದ್ತಾನೆ, ಇವನು ಇಲ್ಲೆಲ್ಲ ಒಂದ್ ಕಡೆ ಹೋಗ್ತಾನೆ, ಎಷ್ಟು ವರ್ಷ ಓದ್ತಾನ ನಾನು, 3 ವರ್ಷನಾ, 3 ವರ್ಷಕ್ಕೆ ಎಷ್ಟು ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಟು ತಗೊಂಡೋಗಿಲ್ಲ ಅಂತ ಅನ್ಬೇಡ, ಯಾಕಂದ್ರೆ ಇನ್ನೊಂದ್ಸಲಿ ಬರ್ಬೇಡಾಗಿಲ್ಲ ಅಂತ ಆ ತರದೊಂದು ಗುಣ ಇರೋಂತ ವ್ಯಕ್ತಿ ಅವರು. ಅದಾದ್ಮೇಲೆ ಬಿಡ್ರಿ, ಇವತ್ತೊಂದು ಹೇಳ್ತೀನಿ, ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ದೀರಲ್ಲ, ಯಾಕಂದ್ರೆ ಗೊತ್ತಾಗಲ್ಲ ಅಂತೇಳಿ. ನನ್ನ ಸ್ನೇಹಿತ ಒಬ್ಬ ಮನುವಯ್ಯಪ್ಪ ಅಂತಿದ್ದಾನೆ, ಮಡಿಕೇರಿಯಲ್ಲಿ ಯಾವ್ದೋ ಒಂದು ದೇವಸ್ಥಾನ. ಈಗ ಅವ್ರ ದೇವಸ್ಥಾನದ ವಿಷಯ ಹೇಳಿದಾಗ ನಾನು ಹೇಳೋದು, ನಾವು ಯಾವ್ದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲಾ ಕಲಾವಿದ್ರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ. ಅವನು ಹೇಳ್ದ, ಗುರು ನಮ್ದು ದೇವಸ್ಥಾನ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ, ಯಾಕಂದ್ರೆ ಇಲ್ಲಿಂದ ನಮ್ಗೆ ಸಪೋರ್ಟ್ ಸಿಗ್ತಲ್ಲ ಅಂತ. ಅದಕ್ಕೆ ಮೊದಲನೇ ಸರಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್. ಅಣ್ಣ ನನ್ನ ಕಡೆಯಿಂದ 5 ಲಕ್ಷ ಅಂದ. ಅವನೇ ಫಸ್ಟ್ ತಂದ್ಕೊಟ್ಟಿದ್ದ ಅಲ್ಲಿಗೆ. ನಾನು ಅವ್ನ ಮನುಗೆ ಹೇಳ್ದೆ, ನೋಡಿ ಚೆನ್ನ ಈ ಬರ್ಸ್ತಿರಲ್ಲ ನೀವು ಬೋರ್ಡ್ ಮೇಲೆ, ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು, 5 ಲಕ್ಷ ಅಂತ ಬರ್ಸು, ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ. ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು, ಯಾಕಂದ್ರೆ ಅಂತ ಕೈಯಲ್ಲಿ ನಾವಿದೀವಿ, ಅವ್ರು ನಮ್ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು. ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲೇದಾಗ ಅವ್ರು ಬೇಕಾದ್ರೆ ನಿನ್ನೆ ಫೋನ್ ಮಾಡಿ ಇವತ್ತು ಬಾ ಅಂತಿದ್ರು ಬರ್ತಿದ್ರು, ಏನೇ ಕೆಲಸ. ಯಾಕಂದ್ರೆ ನಾನು ಯಾವ್ದೇ ಕೆಲಸ ಇದ್ರು ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದ್ ದಿನ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತೀನಿ. ಅದು ನಮ್ಮ ತಂದೆ ಕಾರ್ಯ, ವರ್ಷಕ್ಕೊಂದ್ಸಲಿ ಮಾಡೋದು. ಅವತ್ತೊಂದ್ ದಿನ ಮಾತ್ರ ನಾನು ಯಾರೇ ಇದ್ರು ಬರೋಣ ಅಂತೀನಿ. ಇವತ್ತು ನಾ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಳಕ್ ಇವತ್ತು ಹೋಗಿ ಬರೋಣ, ಯಾಕಂದ್ರೆ ಬೈಕ್ ಕರೆದಿರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ಅಂತ ಒಂದು ಬಾಂಧವ್ಯ ನಂದು ಅವ್ರದ್ದು. ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಕೊಡ್ಲಿ. ಆದ್ರೆ ಮಾಡಿದ್ದೆಲ್ಲೂ ಹೇಳೋದು ಇಲ್ಲ. ಇದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಡೋದು. ಸೊ ಆದ್ರಿಂದ ನಮ್ಮ ಪ್ರೀತಿ ಪ್ರೋತ್ಸಾಹ, ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದ್ದಾರೆ. ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿಯಿಂದ ಇಟ್ಕೊಳ್ಳಿ, ಇನ್ನೂ ಇದನ್ನ ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ, ನನ್ನ ಒಳ್ಳೆ ಸ್ನೇಹಿತಾನೆ, ಒಳ್ಳೆ ಸೆಟ್ ಆಗಿದೆ ಚೆನ್ನ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ಸಾಧು ಅವರಿದ್ದಾರೆ, ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವರ ಎಂಟೈರ್ ಟೀಮ್ ಇದೆ. ಆಮೇಲೆ ನಮ್ಮ ಜಗಪ್ಪ ಅವರು, ಆಮೇಲೆ ಇಲ್ಲಿ
ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ. ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ? ತುಂಬಾ ಕಷ್ಟ ಅಲ್ಲ, ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೊಬಿಡ ಅಂತ. ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಅವ್ರು ಇದ್ದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ. ಅದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ. ನಿಮ್ಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ. ಅಲೋಕ್, ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ. ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳೀತಾರಂತ ಕಲಾವಿದ್ರು, ಈ ಸೈಜ್ ಅಲ್ಲಿ ಕಲಾವಿದ್ರು, ಈ ಸೈಜ್ ಎರಡು ಒಂದೇ ಸೈಜ್ ತೊಂದರೆ. ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಗಿಂತ ತುಂಬಾ ಮುಂದೆ ಇದಾರೆ, ನಾವು ತುಂಬಾ ಹಿಂದೆ ಇದೀವಿ. ನಮ್ ಸಾಧು ಆಕ್ಚುಲಿ ಈಗ ಹೇಳಿದ್ರು, ನಮ್ಮ ಹರೀಶ್ ಸರ್ ಅವ್ರದ್ದು ಮ್ಯೂಸಿಕ್ ಅಂತ ಇವತ್ತು. ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ. ಇದೇ ತರ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರ್ಲಿ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀವಿ. ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ. ನಮ್ಮಂತ ಕನ್ನಡ ಕಲಾವಿದರನ್ನ, ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಈಗ ಕೂಡ ಅವ್ರಿಗೋಸ್ಕರ ಒಂದೇ